ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಟೆಕ್ನೋನ ಒಂದು ಹೊಸ ಮೊಬೈಲ್ ಲಾಂಚ್ ಆಗಿದೆ. ಟೆಕ್ನೋ ಪ್ಯಾಂಟಮ್ 9 ಅಂತ ಈ ಮಾಡಲ್. ಸೊ ಈ ಒಂದು ಮಾಡೆಲ್ ಲಾಂಚ್ ಆಗಿದೆ. ಅಂಡರ್ 15,000 ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ. ಸೊ ಈ ಒಂದು ಮೊಬೈಲ್ ನ ಅನ್ಬಾಕ್ಸಿಂಗ್ ಮತ್ತೆ ನನ್ನ ಒಂದು ಒಪಿನಿಯನ್ ಮತ್ತು ರಿವ್ಯೂ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊಬೈಲ್ ನೋಡ್ಲಿಕ್ಕೆ ಈ ರೀತಿ ಇರುತ್ತೆ. ಸೊ ಈ ರೀತಿ ಅಲ್ಲ, ಇದೇ ಮೊಬೈಲ್ ಟೆಕ್ನೋದು ಟ್ರಿಪಲ್ ಕ್ಯಾಮ್ರಾ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್, ನೆಕ್ಸ್ಟ್ 2 ಮೆಗಾ ಪಿಕ್ಸೆಲ್, ನೆಕ್ಸ್ಟ್ 8 ಮೆಗಾ ಪಿಕ್ಸೆಲ್. ಬ್ಯಾಕ್ ಫ್ಲಾಶ್ ನೋಡ್ಬೇಕಂದ್ರೆ ನಿಮಗೆ ಕ್ವಾಡ್ ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ, 4 ಫ್ಲಾಶ್. ಸೊ ಬ್ಯಾಕ್ ಡಿಸೈನ್ ನೋಡ್ಬೇಕಂದ್ರೆ ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಫೋನ್ ನ ಡಿಸ್ಪ್ಲೇ ನೋಡ್ಬೇಕಂದ್ರೆ ಇದರಲ್ಲಿ ನಿಮಗೆ 6.4 ಇಂಚ್ ಫುಲ್ ಎಚ್ ಡಿ ಪ್ಲಸ್ AMO LED ಡಿಸ್ಪ್ಲೇ ಅನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಫ್ರಂಟ್ ನೋಡ್ಬೇಕಂದ್ರೆ ಒಂದು ಡಾಟ್ ನಚ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ ವಿತ್ ಡುವೆಲ್ LED ಫ್ಲಾಶ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಒಂದು ನಿಮಿಷ, ನಾನು LED ಫ್ಲಾಶ್ ಅನ್ನ ಆನ್ ಮಾಡಿ ತೋರಿಸ್ತೇನೆ. ಓಕೆ, ನೀವು ಇಲ್ಲಿ ನೋಡ್ಕೋಬಹುದು ಫ್ರಂಟ್ ಅಲ್ಲಿ ನಿಮಗೆ ಡುವೆಲ್ LED ಫ್ಲಾಶ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೀವು ನೈಟ್ ಹೊತ್ತಲ್ಲಿ ವಿಡಿಯೋ ಮಾಡೋರಾಗಿದ್ರೆ ಸೊ ಈ ಒಂದು ಮೊಬೈಲ್ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಫೋನ್ ನಲ್ಲಿ ನಿಮಗೆ ಎ ಕ್ಯಾಮು, ಬ್ಯೂಟಿ ಕ್ಯಾಮು ಮತ್ತೆ ಬೊಕೆ ಎಫೆಕ್ಟ್ ಎಲ್ಲ ಸಿಗ್ತಾ ಇದೆ. ಅಂದ್ರೆ ಬ್ಯಾಕ್ ಪೋರ್ಟ್ರೇಟ್ ಮೋಡ್ ಅಲ್ಲಿ ನೀವು ಪಿಕ್ಚರ್ಸ್ ಗಳನ್ನ ತಗೋಬಹುದು. ನೆಕ್ಸ್ಟ್ ಒಂದು ಫೋನ್ ನ ಸ್ಪೆಷಾಲಿಟಿ ಏನಂತ ನೋಡಿದ್ರೆ ಅಂಡರ್ 15,000 ಅಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಕೋಬಹುದು, ಸೆನ್ಸರ್ ಅಷ್ಟೇನು ಮೋಸ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಅಷ್ಟು ನಾವು OnePlus 7 Pro ಗೆ ಕಂಪೇರ್ ಮಾಡುವಾಗ ಅದು ತುಂಬಾನೇ ಫಾಸ್ಟ್ ಆಗಿದೆ. ಬಟ್ ಇದು ಬಂದ್ಬಿಟ್ಟು ಒಂದು 1 ಸೆಕೆಂಡ್ ಅಲ್ಲೇ ನಿಮ್ಗೆ ಅನ್ಲಾಕ್ ಆಗುತ್ತೆ. ಅಷ್ಟೇನು ಗ್ಲಿಚ್ ಆಗಿ ಫೀಲ್ ನಿಮ್ಗೆ ಅನ್ಸೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ಫೇಸ್ ಅನ್ಲಾಕ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ಬ್ಯಾಟ್ರಿ ನೋಡ್ಬೇಕಂದ್ರೆ ಇದರಲ್ಲಿ 3500 mAh ಬರುತ್ತೆ. ನಿಮ್ಗೆ ಆರಾಮಾಗಿ ಒಂದಿನ ಬರುತ್ತೆ. ನಾನು ಒಂದಿನ ಆರಾಮಾಗಿ ಯೂಸ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಫೋನ್ ನ ಪ್ರೊಸೆಸರ್ ನೋಡ್ಬೇಕಂದ್ರೆ ಇದರಲ್ಲಿ ನಿಮ್ಗೆ MediaTek ನ Helio P35 ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. ಗೇಮಿಂಗ್ ಅಂತ ಬಂದಾಗ ಪಬ್ಜಿ ಆಡ್ಬೋದು ಅಂತ ಎಲ್ಲರೂ ಕೇಳ್ತಾರೆ. ಸೊ ಅಂಡರ್ 15,000 ಅಲ್ಲಿ 14,999 ಅಲ್ಲಿ ನಿಮ್ಗೆ ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, 6GB RAM, 128GB ಸ್ಟೋರೇಜ್ ಮೊಬೈಲ್ ಸಿಗ್ತಾ ಇದೆ. ಸೊ ನೀವೇನಾದ್ರೂ ಬಜೆಟ್ ಫೋನ್ ಅಲ್ಲಿ ತಗೋಬೇಕು ಅಂದ್ರೆ ಈ ಒಂದು ಫೋನ್ ನ ನೀವು ತಗೋಬಹುದು. ಸೊ 14,999 ಅಲ್ಲೇ ನಿಮ್ಗೆ ಎಲ್ಲಾ ಫೀಚರ್ಸ್ ಅನ್ನು ಇದ್ರ ಒಂದರಲ್ಲೇ ತುಂಬಿಸಿ ಕೊಟ್ಟಿದ್ದಾರೆ. ಸೊ ನೀವು ತಗೋಬಹುದು. ಸೊ ಹಾಗಾದ್ರೆ ಈ ಒಂದು ಬಾಕ್ಸ್ ನಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತ ಇದನ್ನ ಓಪನ್ ಮಾಡಿ ನೋಡೋಣ. ಅದ್ ಮಾತ್ರ ಅಲ್ಲದೆ ಈ ಒಂದು ಫೋನ್ ನಲ್ಲಿ ತೆಗೆದಿರುವ ಫೋಟೋಸ್ಗಳು, ಸ್ಯಾಂಪಲ್ ಫೋಟೋಸ್ಗಳು, ಮತ್ತೆ ಇದರಲ್ಲಿ ನಾನು ಪಬ್ಜಿ ಗೇಮ್ ಅನ್ನ ಕೂಡ ಆಡ್ ನೋಡಿದ್ದೀನಿ. ಸೊ ಅದನ್ನ ರೆಕಾರ್ಡ್ ಮಾಡಿದ್ದೇನೆ, ಅದನ್ನ ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೇನೆ. ಸೊ ಮಿಸ್ ಮಾಡ್ಕೊಳ್ದೇನೆ ಎಲ್ಲದನ್ನು ನೀವು ಲಾಸ್ಟ್ ವರೆಗೂ ನೋಡಿ. ಈ ಒಂದು ಫೋನ್ನ ಫಿಸಿಕಲ್ ಓವರ್ವ್ಯೂ ಈ ರೀತಿ ಇರುತ್ತೆ. ಸೊ ಇದರ ಒಂದು ಲೆಫ್ಟ್ ಸೈಡ್ ನೋಡ್ಬೇಕಂದ್ರೆ ಒಂದು ಸಿಮ್ ಟ್ರೇನ ಕೊಟ್ಟಿದ್ದಾರೆ. ಅಲ್ಲಿ ನೀವು 2 ಸಿಮ್ಮು, ಒಂದು ಮೆಮೊರಿ ಕಾರ್ಡನ್ನು ಹಾಕ್ಕೋಬೋದು. 2 ಸಿಮ್ಮಿಗೆ 4G ವಿವೋ LTE ಸಪೋರ್ಟ್ ಮಾಡುತ್ತೆ. ಮತ್ತು ರೈಟ್ ಸೈಡ್ ನೋಡ್ಬೇಕಂದ್ರೆ ರೈಟ್ ಸೈಡಲ್ಲಿ ನಿಮಗೆ 2 ವಾಲ್ಯೂಮ್ ರಾಕರ್ಸ್ ಕೀಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಒಂದು ಪವರ್ ಬಟನನ್ನು ಕೊಡ್ತಾ ಇದ್ದಾರೆ. ಮತ್ತು ಟಾಪಲ್ಲಿ ನೋಡಬೇಕಂದ್ರೆ ಒಂದು ಸೆಕೆಂಡ್ರಿ ಮೈಕ್ರೋಫೋನ್ ಇದೆ. ಫ್ರಂಟ್ ಟಾಪಲ್ಲಿ ನೋಡಬೇಕಂದ್ರೆ ಸ್ಕ್ರೀನ್ನಲ್ಲಿ ನಮಗೆ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಡಾಟ್ ನಾಚೊಂದಿಗೆ ಬರ್ತಾ ಇದೆ. ಬಾಟಮಲ್ಲಿ ನೋಡಬೇಕಂದ್ರೆ ಒಂದು ಸ್ಪೀಕರ್ ಮತ್ತು ಒಂದು ಮೈಕ್ರೋಫೋನನ್ನು ಕೊಟ್ಟಿದ್ದಾರೆ. ಮತ್ತು ನಾರ್ಮಲ್ USB ಮಿನಿ ಅಂದರೆ ಮೈಕ್ರೋ USB ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೇ ಬಿ ಟೈಪ್ ಸಿ ಕೊಟ್ಟಿದ್ದಾರೆ, ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಸ್ಕ್ರೀನ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಮತ್ತು ಈ ಒಂದು ಫೋನ್ನ ಸೆಟ್ಟಿಂಗಲ್ಲಿ ಓಪನ್ ಮಾಡಿದ್ರೆ ಇದರ ಒಂದು ಸ್ಪೆಸಿಫಿಕೇಷನನ್ನು ನಾವು ನೋಡ್ಕೋಬೋದು. ಸೊ ಸೆಟ್ಟಿಂಗಲ್ಲಿ ಸಿಸ್ಟಮ್ ಸೆಟ್ಟಿಂಗನ್ನು ಓಪನ್ ಮಾಡಿಕೊಂಡು ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಎಲ್ಲ ಒಂದು ಸ್ಪೆಸಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. 6GB RAM, 128GB ಸ್ಟೋರೇಜ್, 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ, ಮತ್ತು ಇದು 2.3 GHz ಸ್ಪೀಡಲ್ಲಿ ರನ್ ಆಗುತ್ತೆ. ಇದರ ಒಂದು ಕೋರ್ಸ್ ನೋಡಬೇಕಂದ್ರೆ ಇದರಲ್ಲಿ ನಿಮಗೆ 8 ಕ್ರೋರ್ಸ್ಗಳು ಇದೆ. ಮತ್ತು ಬ್ಯಾಟ್ರಿ ನೋಡಬೇಕಂದ್ರೆ 3500 mAh ಬ್ಯಾಟ್ರಿನೂ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇದು ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಸೊ ಬಾಕ್ಸಲ್ಲಿ ಬಂದುಬಿಟ್ಟು ನಮಗೆ ಏನೆಲ್ಲ ಕಂಟೆಂಟ್ ಸಿಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಈ ಒಂದು ಬಾಕ್ಸ್ನ ಸೈಡಲ್ಲಿ ನೋಡಬೇಕಂದ್ರೆ ಅದರಲ್ಲಿ 1 ಟೈಮ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ವಾರಂಟಿ, 100 ಡೇಸ್ ರಿಟರ್ನ್ ವಾರಂಟಿ ಅಥವಾ ರಿಪ್ಲೇಸ್ಮೆಂಟ್ ವಾರಂಟಿ, ಮತ್ತು 12 ತಿಂಗಳು ಪ್ಲಸ್ ಇನ್ನೂ ಒಂದು ಎಕ್ಸ್ಟ್ರಾ ಮಂತ್ ಬಂದುಬಿಟ್ಟು ನಿಮಗೆ ಸರ್ವಿಸ್ ವಾರಂಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಈ ಒಂದು ಬಾಕ್ಸ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನುವಲ್ ಸಿಗುತ್ತೆ. ಯೂಸರ್ ಮ್ಯಾನುವಲ್ ಜೊತೆಗೆ ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ ಒಂದು ಪೌಚನ್ನು ಕೂಡ ಕೊಟ್ಟಿದ್ದಾರೆ. ಆ ಪೌಚು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ನೀವು ಇಲ್ಲಿ ನೋಡ್ಕೋಬೋದು. ಮತ್ತು ಒಂದು ಸಿಮ್ ಎಜೆಕ್ಟ್ರು ಕೂಡ ಕೊಟ್ಟಿದ್ದಾರೆ. ಸೊ ವಾರಂಟಿ ಕಾರ್ಡ್ ನೋಡಲಿಕ್ಕೆ ಈ ರೀತಿ ಇರುತ್ತೆ. ಸೊ 12 ಮಂತ್ಸ್ ಪ್ಲಸ್ ಇನ್ನೂ ಒಂದು ಎಕ್ಸ್ಟ್ರಾ ಮಂತ್ಸ್, ಟೋಟಲ್ 13 ಮಂತ್ಸ್ ನಿಮಗೆ ಸರ್ವಿಸ್ ಫ್ರೀ ಸಿಗ್ತಾ ಇದೆ. ನೆಕ್ಸ್ಟು ಇದು ಬಂದ್ಬಿಟ್ಟು ಅದರ ಒಂದು ಯೂಸರ್ ಮ್ಯಾನುವಲ್. ಇದನ್ನು ನೋಡಿಕೊಂಡು ನೀವು ಈ ಮೊಬೈಲನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೋದು. ಸೊ ಪೌಚ್ ನೋಡಲಿಕ್ಕೆ ಈ ರೀತಿ ಇರುತ್ತೆ. ಈ ಒಂದು ಪೌಚನ್ನು ಮೊಬೈಲ್ಗೆ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವೆಯ್ಟ್ ಮಾಡಿ. ಈಗ ಮೊಬೈಲನ್ನು ತೆಗೆದು ಈ ಒಂದು ಪೌಚಿಗೆ ಹಾಕ್ತಿದ್ದೀನಿ. ಸೊ
ಒಂದು ಮೊಬೈಲ್ಗೆ ಪೌಚ್ ಅಂತ ಹಾಕೋದು ತುಂಬ ಬೆಸ್ಟು. ಯಾಕಂದರೆ ಇದು ಅನ್ಫಾರ್ಚುನೇಟ್ಲಿ ಕೆಳಗೆ ಬಿದ್ದರೂ ಶಾಕನ್ನು ಅಬ್ಸರ್ವ್ ಮಾಡಿಕೊಂಡು ಡಿಸ್ಪ್ಲೇ ಒಡೆದೋಗದೆ ಇರೋಂಗೆ ತಡೆಯುತ್ತೆ. ಸೊ ನೆಕ್ಸ್ಟು ಬಾಕ್ಸಲ್ಲಿ ಏನಿದೆ ಅಂತ ನೋಡಿದ್ರೆ ಇದರಲ್ಲಿ ಒಂದು ಚಾರ್ಜರನ್ನು ಕೊಟ್ಟಿದ್ದಾರೆ. 5 ವೋಲ್ಟ್ಸ್ 2 ಆಂಪಿಯರ್ ಚಾರ್ಜರನ್ನು ಕೊಟ್ಟಿದ್ದಾರೆ. ಇದು ನಾರ್ಮಲ್ ಚಾರ್ಜರ್, ಫಾಸ್ಟ್ ಏನೂ ಅಲ್ಲ. ಈ ಒಂದು ಮೊಬೈಲ್ ನೆಕ್ಸ್ಟು ಈ ಒಂದು ಮೊಬೈಲ್ ಫಾಸ್ಟ್ ಚಾರ್ಜಿಂಗನ್ನು ಕೂಡ ಸಪೋರ್ಟ್ ಮಾಡೋದಿಲ್ಲ ಹೇಳಬೇಕಂದ್ರೆ. ಆಮೇಲೆ ಕೇಬಲ್ ನೋಡಬೇಕಂದ್ರೆ ಈ ರೀತಿ ಇರುತ್ತೆ, ನಾರ್ಮಲ್ ಮೈಕ್ರೋ. ಆಮೇಲೆ ಸ್ಪೆಷಲ್ ಏನಪ್ಪ ಅಂತ ನೋಡಿದ್ರೆ ಇದರಲ್ಲಿ ನಮಗೆ ಒಂದು ಮೈಕ್ರೋಫೋನ್ ಅಂದರೆ ಒಂದು ಹೆಡ್ಸೆಟನ್ನು ಕೊಟ್ಟಿದ್ದಾರೆ. ಸೊ ಹೆಡ್ಸೆಟ್ ವಿತ್ ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನೀವಿಲ್ಲಿ ನೋಡ್ಕೋಬೋದು. ಮತ್ತು ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗ್ದಿರೋದು. ಸೊ ನೆಕ್ಸ್ಟು ಇದು ಬ್ಯೂಟಿ ಎಫೆಕ್ಟನ್ನು ಆನ್ ಮಾಡಿ ತೆಗ್ದಿರೋದು. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ಹತ್ತಿರ ತೆಗ್ದಿರೋದು. ಇದು ಅಷ್ಟೇ. ನೆಕ್ಸ್ಟ್ ಬರೋ ಫೋಟೋ ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗ್ದಿರೋದು. ಯಾಕಂದರೆ ಸ್ಯಾಂಪಲ್ ಫೋಟೋಸ್ ನೋಡಿದ್ರೆ ಹೇಗೆ ನೀವು ಮೊಬೈಲನ್ನು ಪರ್ಚೇಸ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟು ಇದು ಬಂದುಬಿಟ್ಟು ಒಂದು ವೆಯ್ಟ್ ಮಾಡಿ. ಓಕೆ, ಈಗ ಹಿಂದೆ ನೋಡಿದ್ರಲ್ಲ ಅದನ್ನು ವೈಡ್ ಆ್ಯಂಗಲಲ್ಲಿ ತೆಗ್ದಿದ್ದು ಅನಿಸುತ್ತೆ. ಇದು ನಾರ್ಮಲಲ್ಲಿ ತೆಗ್ದಿರೋದು. ನೆಕ್ಸ್ಟ್ ಇದು 2x ಝೂಮಲ್ಲಿ ತೆಗ್ದಿರೋದು. ನೆಕ್ಸ್ಟ್ ಇದು ಬಂದುಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿರೋದು. ಸೊ ವೀಡಿಯೋ ಹೇಗಿದೆ ಅಂತ ನೋಡಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿರೋದು. ಆಮೇಲೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿದ್ದು ಈಗ ತೋರಿಸ್ತಾ ಇದ್ದೀನಿ, ವೆಯ್ಟ್ ಮಾಡಿ. ಸೊ ಇದು ಬಂದುಬಿಟ್ಟು ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿದ್ದು. ಬ್ಯಾಕ್ ಕ್ಯಾಮ್ರಾಕ್ಕೆ ನನಗೆ ಫ್ರಂಟ್ ಕ್ಯಾಮ್ರಾ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದರಲ್ಲಿ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಫ್ರಂಟ್ ಅಂದರೆ ಬ್ಯಾಕಲ್ಲಿ ನೋಡಬೇಕಂದ್ರೆ ಅದು 16 ಮೆಗಾ ಪಿಕ್ಸೆಲ್ ಅಲ್ವಾ. ಇದರಲ್ಲಿ ಬಂದುಬಿಟ್ಟು 32 ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಮತ್ತು ಇದು 6GB ರ್ಯಾಮು 128 GB ಸ್ಟೋರೇಜ್ ಇರೋದ್ರಿಂದ ಇದರಲ್ಲಿ ನಾವು PUBG ಗೇಮನ್ನು ಆರಾಮಾಗಿ ಆಡ್ಕೋಬೋದು. ಏನೂ ಲ್ಯಾಗ್ ಇಲ್ಲ. ನಾನು ಫುಲ್ಲಾಗಿ ಆಡಿದ್ದೀನಿ, ಒಂದು ಮ್ಯಾಚ್ ಎಕ್ಸ್ಟ್ರಾನೇ ಆಡಿದ್ದೀನಿ. ಬಟ್ ನಾನೇನೋ ಅಷ್ಟು ಪ್ರೋ ಪ್ಲೇಯರೆಲ್ಲ ಆಡಲಿಕ್ಕೆ, ಬಟ್ ಆಡ್ತೀನಿ, ಸ್ವಲ್ಪನಾದರೂ ಕಿಲ್ಸ್ ಎಲ್ಲ ಮಾಡ್ತೀನಿ. ಬಟ್ ಇದು ಅಷ್ಟೇನು ಹೀಟ್ ಆಗ್ತಾ ಇಲ್ಲ. ನಾನು ಅಂದ್ಕೊಂಡೆ ಮೀಡಿಯಾಟೆಕ್ ಪ್ರೊಸೆಸರ್ ಹೀಟ್ ಆಗುತ್ತೆ ಅಂತ, ಬಟ್ ಇದು ಹೀಟ್ ಆಗ್ತಿಲ್ಲ. ನೀವೇನಾದರೂ PUBG ಲವರ್ ಆಗಿದ್ದರೆ ನೀವು ಕಡಿಮೆ ಬೆಲೆಯಲ್ಲಿ 6GB ರ್ಯಾಮ್ 128 GB ಸ್ಟೋರೇಜ್ ಇರೋ ಮೊಬೈಲ್ ತೊಗೋಬೇಕು ಅಂದರೆ 15,000 ನೀವು ಇದನ್ನು ತೊಗೊಬೋದು. 15,000 ಅಲ್ಲ, 14,999 ಹಂಗೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಫ್ಲಿಪ್ಕಾರ್ಟ್ನಲ್ಲಿ 17ನೇ ತಾರೀಕು ಸೇಲಲ್ಲಿರುತ್ತೆ, ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ನಾವು ಯಾರನ್ನಾರ ಶೂಟ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಯಾರೂ ಬರ್ತಾ ಇಲ್ಲ, ಯಾರೂ ಶೂಟ್ ಮಾಡೋಕ್ಕೆ ಸಿಕ್ಕಿಲ್ಲ. ಸೊ ನಾನು ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಗೇಮ್ ಆಡೋಕ್ಕೂ ಆಗೋದಿಲ್ಲ. ಸೊ ಅಷ್ಟೇ, ಗೇಮ್ ಈ ರೀತಿ ಎಲ್ಲ ಆಡ್ಬೋದು ಅಂತ ತೋರಿಸ್ಲಿಕ್ಕೆ ಮಾತ್ರ. ಸೊ ಟೆಕ್ನೋ ಬಂದ್ಬಿಟ್ಟು ಹೊಸ ಬ್ರ್ಯಾಂಡು, ಇದನ್ನ ಯಾರು ಅಷ್ಟು ಬೇಗ ನಂಬಿ ತಗೊಳ್ಳೋದಿಲ್ಲ. ಸೊ ಇದನ್ನ ನೀವು ನಂಬಿ ತಗೊಳ್ಳೋದಕ್ಕೆ ನಿಮಗೆ ಒಂದು ಆಫರ್ ಅನ್ನ ಕೊಡ್ತಿದ್ರೆ. ಸೊ ಇದು ಫಸ್ಟ್ ಇಂದಾನೇ ಇದೆ. ಏನಪ್ಪಾ ಅಂತ ನೋಡಿದ್ರೆ 1 ಟೈಮ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ವಾರಂಟಿ. ನಿಮ್ಮ ಫೋನ್ ಏನಾದ್ರೂ ಬಿದ್ದು ಒಂದ್ಸಲಿ ಹೊಡೆದೋಯ್ತು ಅಂದ್ರೆ ಡಿಸ್ಪ್ಲೇ, ಅದನ್ನ ನಿಮ್ಗೆ ಫ್ರೀ ಆಗಿ ಒಂದ್ಸಲಿ ಚೇಂಜ್ ಮಾಡ್ಕೊಡ್ತಾರೆ. ಸೊ ಇದು ಒಂದು ಒಳ್ಳೆ ಆಫರ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 100 days ರಿಪ್ಲೇಸ್ಮೆಂಟ್ ವಾರಂಟಿ. ನೀವು ಈ ಫೋನ್ ಅನ್ನ ತಗೊಂತೀರಾ ಅಂತ ಅನ್ಕೊಳ್ಳಿ. ಈ ಫೋನ್ ನ ತಗೊಂಡು ನೀವು 100 ದಿನ ಯೂಸ್ ಮಾಡಿ ನೋಡ್ಕೋಬಹುದು. ಅಂದ್ರೆ 100 ದಿನದ ಒಳಗೆ ಈ ಒಂದು ಫೋನ್ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಈ ಫೋನ್ ನೀವು ವಾಪಸ್ ಕೊಟ್ಬಿಟ್ಟು ನಿಮ್ಮ ಹಣನ ವಾಪಸ್ ತಗೋಬಹುದು. ಇಲ್ಲ ಅಂದ್ರೆ ಬೇರೆ ಫೋನ್ ಅನ್ನ ಕೂಡ ನೀವು ಖರೀದಿಸ್ಕೋಬಹುದು. ಇನ್ನೊಂದು ಏನಪ್ಪಾ ಅಂತ ನೋಡಿದ್ರೆ 12 ತಿಂಗಳು ಪ್ಲಸ್ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ವಾರಂಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಫೋನ್ ಅಲ್ಲೂ ನಿಮ್ಗೆ ಜಸ್ಟ್ ಒಂದು ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ನಿಮ್ಗೆ 1 ಮಂತ್ ಎಕ್ಸ್ಟ್ರಾನೇ ಈ ಒಂದು ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಆಫರ್ ನ ಹೆಸರು ಏನಪ್ಪಾ ಅಂತ ನೋಡಿದ್ರೆ ಟೆಕ್ನೋ 111 ಆಫರ್ ಅಂತ. ಸೊ ಈ ಒಂದು ಆಫರ್ ಅನ್ನ ನೀವು ಈ ಒಂದು ಮೊಬೈಲ್ ಅನ್ನ ತಗೊಳ್ಳೋದ್ರಿಂದ ಯೂಸ್ ಮಾಡ್ಕೋಬಹುದು. ನನ್ನ ಪ್ರಕಾರ ಈ ಒಂದು ಫೋನ್ ನಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆಯಲ್ಲ ನೋಡಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದ್ರೆ 1 ಸೆಕೆಂಡ್ ಅಷ್ಟು ಟೈಮ್ ತಗೊಳುತ್ತೆ. ಮತ್ತೆ ಕೈಯೆಲ್ಲ ಒದ್ದೆ ಇದ್ರೆ ಅಷ್ಟು ಬೇಗ ತಗೊಳ್ಳೋದಿಲ್ಲ. ಸೊ ಕರೆಕ್ಟ್ ಆಗಿ ನಾವು ಡಿಸ್ಪ್ಲೇ ನಲ್ಲಿ ಇಟ್ಟರೆ ಫಿಂಗರ್ ಅನ್ನ ಅದು 1 ಸೆಕೆಂಡ್ ಅಲ್ಲಿ ಅನ್ಲಾಕ್ ಆಗುತ್ತೆ. ಇಲ್ಲಾಂದ್ರೆ ಕೈಯೆಲ್ಲ ಒದ್ದೆ ಎಲ್ಲ ಮಾಡ್ಕೊಂಡು ಡಸ್ಟ್ ಮಾಡ್ಕೊಂಡಿಟ್ರೆ ಅಷ್ಟು ಬೇಗ ಅನ್ಲಾಕ್ ಆಗೋದಿಲ್ಲ. ನಾನು ಟ್ರೈ ಮಾಡಿದೀನಿ. ಬಟ್ ಫೇಸ್ ಲಾಕ್ ಇದರಲ್ಲಿ ಬಂದ್ಬಿಟ್ಟು ತುಂಬಾನೇ ಫಾಸ್ಟ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಕೋಬಹುದು. ಈಗ ಅನ್ಲಾಕ್ ಮಾಡ್ತಾ ಇದೀನಿ. ನನ್ನ ಫೇಸ್ ನೋಡಿದ್ರೆ ಬೆಸ್ಟ್ ಬೇಗ ಅನ್ಲಾಕ್ ಆಗ್ತಿದೆ ನೋಡಿ. ಇಲ್ಲಿ ಚೂರು ಕತ್ಲೆ ಇದೆ, ಆದ್ರೂ ಬಂದ್ಬಿಟ್ಟು ನನ್ನ ಫೇಸ್ ಅನ್ನ ಬೇಗ ರೆಕಗ್ನೈಸ್ ಮಾಡಿ ಅನ್ಲಾಕ್ ಆಗ್ತಾ ಇದೆ. ಈ ಕಡೆ ಹೆಂಗ್ ಟ್ರೈ ಮಾಡೋಣ. ವಾವ್, ಎಷ್ಟು ಫಾಸ್ಟ್ ಆಗಿ ಅನ್ಲಾಕ್ ಆಗ್ತಿದೆ ನೋಡಿ. ಸೊ ಫೇಸ್ ಲಾಕ್ ತುಂಬಾನೇ ಸಖತ್ತಾಗಿದೆ. ನೆಕ್ಸ್ಟ್ ಈ ಒಂದು ಫೋನ್ ನ ನೀವು ಖರೀದಿಸ್ಕೋಬಹುದು ಅಂದ್ರೆ ಫ್ಲಿಪ್ಕಾರ್ಟ್ ನಲ್ಲಿ 17ನೇ ತಾರೀಕು ಫ್ಲಾಶ್ ಸೇಲ್ ಇದೆ. ಸೊ ಅದರಲ್ಲಿ ನೀವು ಅಲ್ಲಿಂದ ನೀವು ಬುಕ್ ಮಾಡ್ಕೊಂಡು ಈ ಒಂದು ಫೋನ್ ನ ಖರೀದಿಸ್ಕೋಬಹುದು. ನನ್ನ ಪ್ರಕಾರ ಈ ಒಂದು ಫೋನ್ ನಲ್ಲಿ ಕ್ಯಾಮ್ರಾ ಓಕೆ, ಮತ್ತೆ ಗೇಮಿಂಗು ಸೂಪರ್ ಆಗಿದೆ. ಯಾಕಂದ್ರೆ 6GB ರ್ಯಾಮ್ 128 GB ಸ್ಟೋರೇಜ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ತುಂಬಾ ಚೆನ್ನಾಗಿ ಒಂದ್ಬಿಟ್ಟು ಗೇಮ್ ಎಲ್ಲ ಆಡ್ಕೋಬಹುದು. PUBG ತುಂಬಾನೇ ಚೆನ್ನಾಗಿ ಆಡ್ಕೋಬಹುದು. ಸೊ ನನ್ನ ಅನಿಸಿಕೆ ಪ್ರಕಾರ
ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಕಂಪೇರ್ ಮಾಡ್ಬೇಕಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಯಾರು ಕೊಡ್ತಾ ಇಲ್ಲ, 6GB RAM 128GB ಸ್ಟೋರೇಜ್ ಯಾರು ಕೊಡ್ತಾ ಇಲ್ಲ, ಮತ್ತೆ ಫ್ರಂಟ್ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನು ಯಾರು ಕೊಡ್ತಾ ಇಲ್ಲ. ಸೊ ಇದು ಮೂರೇ ಹೈಲೈಟ್ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಮತ್ತೆ ಇದರಲ್ಲಿ ನಿಮಗೆ ಫುಲ್ HD ಪ್ಲಸ್ AMOLED ಸ್ಕ್ರೀನ್ ಕೂಡ ಕೊಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಒಂದು ಟ್ರಿಪಲ್ ಕ್ಯಾಮ್ರಾ 15,000 ರೇಂಜ್ ಅಲ್ಲಿ ನೀವು ತಗೋಬಹುದು. ಇಷ್ಟ ಇದ್ರೆ ತಗೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಮೇ ಬಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ತಗೋಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.